ಪ್ರತಿ ಪ್ರಸ್ಥಾನ ಪದ್ಧತಿಯ 15ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 135ನೆಯ ಶ್ಲೋಕದಲ್ಲಿ, ಪಾದುಕೆ ಹಿಂತಿರುಗಿ ಅಯೋಧ್ಯೆಗೆ ಬಂದಾಗ ಅಯೋಧ್ಯೆಯ ಜನರು ಪಾದುಕೆಯನ್ನೇ ರಾಮ ಎಂದು ಭಾವಿಸಿದರು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪ್ರೈಕ್ಷಂತ ವಕ್ತ್ರೈರ್ಮಣಿಪಾದರಕ್ಷೆ ಶತ್ರುಂಜಯಂ ಶೈಲಮಿವಾಧಿರೂಢಾಂ ರಾಮಾಭಿಧಾನ ಪ್ರತಿಪನ್ನ ಹರ್ಷೈಃ ಉತ್ತಾನಿತೈರುತ್ತರ ಕೋಸಲಸ್ತ್ವಾಂ. ಮಣಿಪಾದ ರಕ್ಷೆ, ಮಣಿಗಳಿಂದ ಕೂಡಿದ ಪಾದುಕೆಯೇ. ಉತ್ತರ ಕೋಸಲಾಹ, ಉತ್ತರ ಕೋಸಲ ದೇಶದಲ್ಲಿರುವ ಜನಗಳ. ಶೈಲಮಿವ, ಬೆಟ್ಟದಂತಿರುವ. ಶತ್ರುಂಜಯಂ, ಶತ್ರುಂಜಯ ಎಂಬ ಆನೆಯನ್ನ. ಅಧಿರೂಢಾಂ, ಹತ್ತಿ ಕುಳಿತಿರುವ. ತ್ವಾಂ, ನಿನ್ನನ್ನು. ರಾಮಾಭಿಧಾನ, ರಾಮನೆಂಬ ಹೆಸರಿನಿಂದ. ಪ್ರತಿಪನ್ನ, ಪಡೆದಿರುವ. ಹರ್ಷೈಹಿ, ಸಂತೋಷವನ್ನುಳ್ಳ. ಉತ್ತಾನಿತೈಹಿ, ಮೇಲಕ್ಕೆತ್ತಿರುವ. ವಕ್ತ್ರೈಹಿ, ಮುಖಗಳಿಂದ. ಪ್ರೈಕ್ಷಂತ, ನೋಡಿದರು. ಶ್ರೀರಾಮನ ಪಾದದಿಂದ ಭರತನ ತಲೆ, ಭರತನ ತಲೆಯಿಂದ ಶತ್ರುಂಜಯ ಎಂಬ ಆನೆಯ ಮೇಲೇರಿ ಬಂತು ಪಾದುಕೆ. ಆ ಆನೆಯಾದರೋ ಬೆಟ್ಟದ ಹಾಗೆ ಇತ್ತು. ಅಂತಹ ಬೆಟ್ಟದ ಹಾಗೆ ಇರುವ ಆನೆಯ ಮೇಲೆ ಪಾದುಕೆ ಬರುವಾಗ ಉತ್ತರ ಕೋಸಲ ದೇಶದಲ್ಲಿರುವ ಜನರು ಸಾಕ್ಷಾತ್ ಶ್ರೀರಾಮಚಂದ್ರನೇ ಬರುತ್ತಿರುವನೋ ಏನೋ ಎಂಬಂತೆ ನೆನೆದು ಅತ್ಯಂತ ಸಂತೋಷಪಟ್ಟು ಶ್ರೀರಾಮ ಎಂದೇ ಕರೆಯುತ್ತಾ ಕುತೂಹಲದಿಂದ ಪಾದುಕೆಯನ್ನ ನೋಡಿದ್ರು ಅಂತಾರೆ ದೇಶಿಕರು. ತಿಳಿದವರು ಆಚಾರ್ಯರುಗಳನ್ನ ಭಗವಂತನಂತೆಯೇ ನೋಡುತ್ತಾರೆ, ಇನ್ನೂ ಅಧಿಕವಾಗಿ ಕೊಂಡಾಡುತ್ತಾರೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.